ಭಾಗ್ಯ ಅವರೇ, ನೀವು ಆಕಾಶವಾಣಿ ಕಾಂಪಿಟೇಷನ್ಗೆ ಹಾಕ್ಕೊಂಡ್ರು ಇಲ್ಲ ಆಡಿಷನ್ ಆಯಿತು? ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಆ ಥರ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರೆ ಅದು ನಿನ್ನ ಅದೃಷ್ಟ ಅಂತ ಹೇಳಿದ್ರು ಸರ್. ಮೋರ್ಚಿಂಗು ನೀನು ಅಮ್ಮನ ಹತ್ರ ಚಿಕ್ಕಪ್ಪನ ಹತ್ರ ಇದು ಮಾಡಿಕೊಂಡೆ. ನಾನು ಹುಟ್ಟಿದಾಗ ನಮ್ಮ ಮನೆ ವಾರ್ಡ್ರೋಬಲ್ಲೇ ಇತ್ತು ಮೋರ್ಸಿಂಗು, ಅದ್ರ ಮೇಲೆ ಎಲ್ಲೂ ಇರಲಿಲ್ಲ. ನಾನು ಅಮ್ಮನ ಗರ್ಭದಲ್ಲಿದ್ದಾಗೂ ಬೇಕಾದಷ್ಟು ಕಚೇರಿಗಳು ನುಡಿಸಿದ್ದಾರೆ ಅಂತ. ನಿಮ್ಮ ಸರ ಚೆನ್ನಾಗಿದೆ ಸರ್, ಇದೆಲ್ಲೋ ನಿಮಗೆ ಅದು ಅವಾರ್ಡ್ ಬಂದಿರೋದು, ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ. ಇದು ಬಂದು 2022ರಲ್ಲಿ ಒಂದು ಅದೇ ನಾನು ರಷ್ಯಾದಲ್ಲಿ ವರ್ಲ್ಡ್ ಮೋರ್ಚಿಂಗ್ ಸೆಂಟರ್ ಅಂತ ಇದೆ, ಯುಕೋತಿಯಾ ಯುಗುತಿಯಾನಲ್ಲಿ ವರ್ಲ್ಡ್ ಮೋರ್ಚಿಂಗ್ ಸೆಂಟರ್. ಅವರು ಒಂದು ಕಾಂಪಿಟೇಷನ್ ಮಾಡಿದ್ರು. ಅದರಲ್ಲಿ ಏನಾಯಿತು, ಆಗ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗಿ ಏನಾಯಿತು, ಆನ್ಲೈನಲ್ಲಿನೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿ ನಾನು ಹಾಗಾಗಿ ಆ ಒಂದು ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಸುಮಾರು ಒಂದು 400ಕ್ಕಿಂತ ಹೆಚ್ಚು ಸ್ಪರ್ಧಿಗಳಿದ್ದರು. ನಮ್ಮ ಇಂಡಿಯಾದಿಂದ ಒಂದು 4 ಜನ ಎಲ್ಲ ಆನ್ಲೈನು. ಅವರು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲನೂ ನಮಗೆ ಸ್ಕಿಪ್ ಮಾಡಿಬಿಟ್ರು ಡೈರೆಕ್ಟಾಗಿ ಥರ್ಡ್ ರೌಂಡಿಗೆ. ಥರ್ಡ್ ರೌಂಡಲ್ಲಿ ಅವ್ರದ್ದು ಏನು ಮಾನದಂಡ ಅನ್ನೋದು ಗೊತ್ತಿಲ್ಲ ನನಗೆ. ಅವರು ನುಡಿಸಿದ್ರು, ನಾನು ಆನ್ಲೈನಲ್ಲಿ ನುಡಿಸಿದೆ. ಅದಾದಮೇಲೆ ಅದನ್ನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಯಿತು. 400ರಿಂದ 40 ಜನಕ್ಕೆ ಫಿಲ್ಟ್ರ್ ಮಾಡಿದ್ರು ಥರ್ಡ್ ರೌಂಡ್ಗೆ. ಥರ್ಡ್ ರೌಂಡಿಂದ ಫೈನಲ್ಗೆ 12 ಜನ, ಆ 12ರಲ್ಲಿ ನಾನು ಒಬ್ಬ. ಸರಿ, ಆ 12ನೇ ರೌಂಡಲ್ಲಿ ಅವ್ರು ಕೇಳಿದ್ದು 2 ಪ್ರಶ್ನೆ. ಒಂದು, ಏನು ನುಡಿಸ್ಬೇಕು ಅಂತ ಅವರು ಹೇಳಿದರು. ಒಂದು, ನಿಮ್ಮ ಸಂಗೀತಕ್ಕೆ ನೀವು ನುಡಿಸೋ ರೀತಿ ಯಾವುದು, ಯಾವ ಶಾಸ್ತ್ರೀಯವಾಗಿ ಹೆಂಗೆ ನುಡಿಸ್ತೀರ. 2ನೇದು, ಈ ವಾದ್ಯಕ್ಕೆ ನುಡಿಸಾಣಿಕೆಯಲ್ಲಿ ನಿಮ್ಮ ಕೊಡುಗೆ ಏನು. ಇದೆರಡು ಪ್ರಶ್ನೆ. ಒಂದು, ಶಾಸ್ತ್ರೀಯವಾಗಿ ನುಡಿಸೋದು, ನಾವೇನು ನುಡಿಸ್ತೀವಿ, ಇದು ಶಾಸ್ತ್ರೀಯತೆ ಅಂತ ನಾನು ನುಡಿಸಿ ತೋರಿಸಿದೆ. 2ನೇದು, ಈ ವಾದ್ಯದಲ್ಲಿ ನಿಮ್ಮ ಒಂದು ಕೊಡುಗೆ ಈಗಿನ ಇದಕ್ಕೆ ಶಾಸ್ತ್ರೀಯತೆ ಅಲ್ದಿರ. ಸೊ ಆವಾಗ ನಾನು ಏನೆಲ್ಲ ಈ ಶಬ್ದಗಳನ್ನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಅಲ್ಲಿ ನುಡಿಸಿದೆ. ಇದೆಲ್ಲ ಇದ್ದಿದ್ದು 2 ನಿಮಿಷ, ಅದಕ್ಕೆ 2 ನಿಮಿಷ, ಇದಕ್ಕೆ 2 ನಿಮಿಷ. ಆ 2 ನಿಮಿಷದಲ್ಲಿ ನಮ್ಮ ಇದೆಲ್ಲನೂ ತೋರಿಸ್ಬೇಕಾಗಿತ್ತು. ಎಲ್ಲ ತೋರಿಸ್ದೆ. ಒಟ್ಟು 9 ಜನ ಅವರು ಆಯ್ಕೆ ಮಾಡಬೇಕಾಗಿದ್ದು. ಆ 9ರಲ್ಲಿ ಮೊದಲಿಗೆನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಅದೊಂದು, ಆ ಆಯ್ಕೆ ಮಾಡಿದಾಗ ಅವ್ರಿಗೆಲ್ಲನೂ ಮೋರ್ಚಿಂಗ್ ವರ್ಚಿಸು ಅಂತ ಈ ಮೆಡಲ್ ಕೊಟ್ಟರು. ಇದು ಸರ ಇಲ್ಲಿದು ಈ ಮೆಡಲ್ಲು. ಸೊ ಇದು ಇನ್ನೂ ಒಂದು ವಿಶೇಷ ಏನಂದರೆ, ಅದೇ ಸಂದರ್ಭದಲ್ಲಿ ಇದು ಇದು ಆನ್ಲೈನಲ್ಲಿ ಆಗಿದ್ದಲ್ವ. ಇದು ನನಗೆ ಆನ್ಲೈನಲ್ಲಿ ಅವರು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ರು, ಇದರಲ್ಲಿ ಕ್ಯಾಮ್ರಾದಲ್ಲಿ ಹೋಗಿ ತೊಗೊಂಬರ್ಬೇಕಲ್ಲ. ನೋಡಿದ್ರೆ ನನ್ನ ತಂಗಿ ಆವಾಗ ಅಲ್ಲಿ ಪ್ರವಾಸ ಮಾಡ್ತಾಯಿದ್ಲು. ಸರಿ, ಹೇಳಿದೆ, ಈ ಥರ ನನ್ನ ತಂಗಿ ಅಲ್ಲಿ ಇದ್ದಾಳೆ, ಅವಳ ಕೈಗೆ ಕೊಟ್ಬಿಡಿ ಅಂತ. ಇದೆಲ್ಲ ಅವಳೇ ಹೋಗಿ, ಅವರು ಒಂದು ಎಷ್ಟು 9 ಜನ ನಾವು ಹೋಗಿದ್ದಿದ್ದು. 9 ಜನ ಎಲ್ಲ ಲೇಡೀಸೇ ಎಲ್ಲ. ಅದು ಭಾರತ್ 75 ಇಯರ್ಸ್ ಅಮೃತ್ ಮಹೋತ್ಸವ ಅಂತ. ಸೊ ಆ ಸಂದರ್ಭದಲ್ಲಿ ಹೋಗಿದ್ಲು. ಸರಿ, ಇದನ್ನೆಲ್ಲ ಅವ್ರ ಕೈನಲ್ಲಿ ಕೊಟ್ಟು ನನಗೆ ಕಳಿಸಿದ್ರು. ಸರ್, ಈ ವಾದ್ಯ ಬೇರೆ ದೇಶಗಳಲ್ಲೆಲ್ಲ ಇದೆ ಅಂತ ಹೇಳಿದ್ರಿ. ಅಲ್ಲಿಂದ ಸುಮಾರಿದೆ, ಒಂದು ಸುಮ್ಮನೆ ತೋರಿಸ್ಕೊಂಬಂದ್ಬಿಡಿ ನನಗೆ. ನೇಪಾಳದೇನೋ ಅದು? ಇದು ನೇಪಾಳ. ಒಂದು ಸೌಂಡ್ ಮಾಡಿದ್ರೆ ಆಯ್ತು, ಇಬ್ಬರು ಸೇರಿಕೊಂಡು ಒಂದೊಂದಾಗಿ. ಅದು
ಇದು US ಇಂದ ಹ್ಮ್ ಒಬ್ಬರು ಕೊಟ್ಟಿರೋದು ಅದು ಒಬ್ಬರಿಗೆ. ಜೋರ ಸರ್ ಇದು ಅಷ್ಟೇ ಸೌಂಡ್ ಹೌದು ಅದು ಅಷ್ಟೇ, ಅದು ಸೌಂಡ್. ಇಲ್ಲಿರೋ ಯಾವ ವಾದ್ಯಗಳಾಗಲಿ ನಮ್ಮ ವಾದ್ಯದಷ್ಟು ಸೌಂಡ್ ನಾದ ಬರೋಲ್ಲ. ನಾದ ಇಲ್ಲ. ಇದು ಬಂದು ವಿಯೆಟ್ನಾಮ್ದು, ಇದು ಡೊನ್ ಮೊಯ್ ಅಂತ ಕರೀತಾರೆ. ಏನೇ ಶೇಪ್ ಇದ್ರೂ ಆ ಮಧ್ಯ ನಾಲ್ಗೆ ಒಂದು ಕೆಲಸ ಮಾಡೇ ಮಾಡುತ್ತೆ. ಹೌದೌದು, ಇದು ಎಲ್ಲ ಸ್ಟ್ರಕ್ಚರ್ ಎಲ್ಲ ಒಂದೇನೆ, ಬಟ್ ನಾದ ಬೇರೆ. ಅದು ಇದು ಆಸ್ಟ್ರಿಯಾದು. ಅದು ಫಸ್ಟ್ ಹಿಂಗೆ ತೋರಿಸ್ಬಿಡು. ಹಾಂ, ವೆರಿ ಗುಡ್. ಹೆಚ್ಚು ಕಡಿಮೆ ಅದೇ ಶೇಪಲ್ಲಿದೆ. ಅಲ್ಲೂ ಬೇರೆ ಬೇರೆ ಶ್ರುತಿ ಸಿಗುತ್ತೆ. ಇಲ್ಲ, ಅಲ್ಲಿ ಶ್ರುತಿ ಬಗ್ಗೆ ಗೊತ್ತಿಲ್ಲ, ಬಟ್ ಜರ್ಮನಿದು ಒಂದು ವಾದ್ಯ ಇದೆ. ಇದು ಜರ್ಮನಿದು, ಇವರು ಅದಕ್ಕೆ ಮೋಲ್ಟ್ರಮೆಲ್ ಅಂತ ಕರೀತಾರೆ. ಇದು ಮಾತ್ರ ಶ್ರುತಿಬದ್ಧವಾಗಿರುತ್ತೆ. ಆಮೇಲೆ ಇದಕ್ಕೆ ಯಾವುದು ನಾವಾದರೂ ಮೇಣ ಇಡ್ತೀವಿ ನಮ್ಮ ಮೋರ್ಚಿಂಗಿಗೆ ಫೈನ್ ಟ್ಯೂನ್ ಮಾಡೋದಕ್ಕೆ. ಇವರು ಇ ಅಂದರೆ ಇ, ಸಿ ಅಂದರೆ ಸಿ, ಅಷ್ಟು ಪರ್ಫೆಕ್ಷನ್ನು. ಇವ್ರದ್ದು ಫ್ರೇಮ್ ಬಂದು ಬೆಳ್ಳಿದಿದು ಫ್ರೇಮು, ಬಟ್ ನಾಲ್ಗೆ ಮಾತ್ರ ಅದೇ ಕಾರ್ಬನ್ ಸ್ಟೀಲ್. ಕಾರ್ಬನ್ ಸ್ಟೀಲೇನೆ. ಎಲ್ಲ ದೇಶದವರು ಅದೆಲ್ಲೋ ತಿಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ಇದು ಇನ್ನೊಂದು ಈ ವಾದ್ಯಗಳ ಬಗ್ಗೆ ಹೇಳೋದಾದರೆ, ನಮ್ಮದು ವಾದ್ಯ ಇದು ಬಂದು ಸಮಶ್ರುತಿಗಿರುತ್ತೆ, ಇವ್ರದ್ದೆಲ್ಲ ಬೇಸು. ಹೌದು. ಇದು ಬಂದು ರಷ್ಯಾದಿದು. ಇವರು ಅದಕ್ಕೆ ವರ್ಗನ್ ಅಂತ ಕರೀತಾರೆ, ಕೌಮಸ್ ಅಂತಲೂ ಕರೀತಾರೆ. ಈಗ ನನಗೆ ಇದು ಕೊಟ್ಟಿರೋದು ವರ್ಲ್ಡ್ ಕಾಮೋಸ್ ವರ್ಚ್ಯೂಸು ಅಂತ ಅವಾರ್ಡು. ಕಾಮಸ್ ಅಂದರೆ ಮೋರ್ಸಿಂಗ್. ನಾವು ನಮ್ಮ ಶೈಲಿನಲ್ಲಿ ನುಡಿಸ್ತಾ ಇದ್ದೀವಿ, ಅವ್ರು ನುಡಿಸೋ ರೀತಿನೇ ಬೇರೆ. ಹೌದೌದು. ನೋಡಿ, ಇದು ಬೇಸು, ಅವ್ರು ಹಿಂಗೆ ಇಟ್ಕೊಂಡು ನುಡಿಸೋ. ಹೌದೌದು. ಇದ್ರ ಜೊತೆಗೆ ಕುದುರೆ ಶಬ್ದಗಳೆಲ್ಲ ಮಾಡ್ತಾರೆ. ಅದೊಂದು ಹೆಂಗಸು, ಹೌದು, ಆ ಹೆಸರು ಮರ್ತೋಗಿದೆ ನನಗೆ. ಉತಾಯಿ ಅಂತ ಅವಳ ಹೆಸರು. ಅದು ವೀಕ್ಷಕರು ನೋಡ್ಬೋದು ನೀವು. ಅವಳು ಕುದುರೆ ಥರ ಎಲ್ಲ ಸೌಂಡ್ ಮಾಡಿಕೊಂಡು ಭಾಳ ವಿಶೇಷವಾಗಿ ಮಾಡ್ತಾಳೆ. ಅಂದರೆ ಅದು ಅವರು ಪರಿಣಿತಿ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಾವು ಆ ಥರ ನಮ್ಮ ನಮಗೆ ಬೇಕಾಗಿಲ್ಲ. ಅವರು ಇದು ಆದರೆ ಆ ಥರದ ಶೈಲಿ ಸಾಧ್ಯತೆಗಳು. ಆಮೇಲೆ ಅವರು ಇನ್ನೂ ಒಂದು ನಾನು ನೋಡಿರೋದೇನು ಅಂದರೆ, ಕುದುರೆ ಬಗ್ಗೆ ಅವ್ರದ್ದು ವಿಶೇಷವಾದಂಥ ಒಲವು. ಸೊ ಹಾಗಾಗಿ ಆ ಕುದುರೆ ಕೆನೆತ್ತದ ಶಬ್ದ ಅವ್ರ ನುಡ್ಸಾಣಿಕೆಯಲ್ಲಿ ಬರುತ್ತೆ. ಹೀಗೆ ಶಬ್ದ ಮಾಡ್ಕೊಂಡು ಅವರು ನುಡಿಸ್ತಾರೆ. ಆಮೇಲೆ ಆ ಕುದುರೆ ಹೋಗೋ ಹಾಗೆ ನನಗೆ ಅದು ಇಮಿಟೇಟ್ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಇದರಲ್ಲಿ ಸ್ವಲ್ಪ ಚೈನಾದೊಂದು ತೋರಿಸಿದ್ರಿ, ಅದು ಸ್ವಲ್ಪ ವಿಚಿತ್ರವಾಗಿದೆ. ಇದು ಚೈನಾದು. ಯಾಕೆಂದರೆ ಮೋರ್ಚಿಂಗ್ ಇದಕ್ಕೆ ಫ್ರೇಮ್ಗಿನ ಸ್ವಲ್ಪ ಬೇರೆ ಥರ ಇದೆ. ಇದು ಇದು ಚೈನಾ ಮೌತ್ ಹಾರ್ಪ್ ಅಂತ. ಮೂರು ಸ್ವರ ಬರುತ್ತೆ. ಇದು 3 ಸ್ವರಗಳು 5 ಸ್ವರಗಳವರೆಗೂ ಅವ್ರು ಇಟ್ಕೊಂಡು ನುಡಿಸ್ತಾರೆ. ಅದೆಲ್ಲ ಸ್ವಲ್ಪ ಪರಿಣಿತಿ ಬೇಕು. ನಾನು ಸುಮ್ಮನೆ ಇಲ್ಲಿ ಶಬ್ದ ಮಾಡೋದಕ್ಕೆ ಬೇಕಲ್ಲ, ಕಲೆಕ್ಷನಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ತಾರೀಫ್ ಮಾಡ್ಬೇಕು ನಾವು. ಆಮೇಲೆ ಇದು ಜಾಪನೀಸ್ದು ಮೋರ್ಚಿಂಗು. ಇದ್ರ ನಾದ ಸ್ವಲ್ಪ ನಮಗೆ ಹಿತವಾಗಿದೆ. ಸ್ವಲ್ಪ ಜೋರಾಗಿದೆ, ಏನು ಬೇರೆ ಥರ ಅನ್ಸಲ್ಲ. ಶೇಪ್ ಒಂದು ಬಿಟ್ಟರೆ ಇಲ್ಲಿ ನಾನು ನಮ್ಮ ಶೈಲಿಲಿ ನುಡಿಸ್ತಾ ಇದ್ದೀನಿ, ಅವರು ಈ ಥರ ನುಡ್ಸೋದಿಲ್ಲ. ನಾನು ನಮ್ಮ ಶೈಲಿನಲ್ಲಿ, ಯಾಕೆಂದರೆ ನಮ್ಗೆ ಬರೋದು ಅದೇ ಅಲ್ವಾ. ಆಮೇಲೆ ಇದು ಬಂಬೂನಲ್ಲಿ ತಯಾರು ಮಾಡಿರೋದು. ಏನು ಅವರು ಹೇಳ್ತಾರೆ, ಇದೇ ಮೂಲ ಮೋರ್ಚಿಂಗ್ ವಾದ್ಯಕ್ಕೆ ಅಂತ. ಯಾಕೆಂದರೆ ಮರ ಮೊದಲು
ಮನುಷ್ಯನಿಗೆ ಗೊತ್ತಾಗಿದ್ದು. ಹೌದು. ಆಮೇಲೆ ಬೇರೆ ಲೋಹಗಳ ಪರಿಚಯ ಆಗಿ, ಸೊ ಹಾಗಾಗಿ ಇದು ಬ್ಯಾಂಬೂನಲ್ಲಿ ಮಾಡಿರೋದು. ಈ ಒಂದು ಇದು ಜನಾಂಗ ಯಾವ ದೇಶದ ಇದು ಜಪಾನ್ನಲ್ಲಿ ಉಪೋಪಾಯ್ ಅಂತ ಒಂದು ಪಂಗಡ ಇದೆ. ಆ ಉಪೋಪಾಯ್ ಅನ್ನೋ ಕೆಲವು ಅವರ ಧಾರ್ಮಿಕ ರೀತಿ ರಿವಾಜುಗಳೆಲ್ಲನೂ ನಮ್ಮಲ್ಲಿ ಹೇಗೆ ನಾವು ಇದು ಅಗ್ನಿನ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಆಮೇಲೆ ಏನೇ ಮಾಡಿದ್ರೂ ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ನಾವು ಆಹಾರ ಮಾಡ್ತೀವಿ. ಹಾಗೆ ಅವರು ಅಲ್ಲಿ ಅಗ್ನಿದೇವನಿಗೆ ಮೊದಲು ಏನು ಅವರು ತಿನ್ನೋದಕ್ಕೆ ಮುಂಚೆ ಅದನ್ನು ನೈವೇದ್ಯ ಮಾಡಿ, ಅದೇನೇ ಆಗಿರ್ಬೋದು, ಅದನ್ನು ಅವರು ಹಾಗೆ ಮಾಡ್ತಾರೆ. ಹಾಗಾಗಿ ಈ ವಾದ್ಯ ಅವ್ರದ್ದು ಪ್ರಕೃತಿಗೆ, ಈ ವಾದ್ಯಗಳೆಲ್ಲ ಅವರು ಪ್ರಕೃತಿಗೆ ಸಮರ್ಪಣೆ. ಏನು ಬಿಲ್ಲು ಬಾಣ ಎಲ್ಲ ಬೇಟೆ ಆಡೋದು, ಪ್ರಾಣಿಗಳು. ಮನುಷ್ಯ ಮೊದಲು ಬೇಟೆ ಆಡ್ತಾನೆ ಆಹಾರ ತಗೊತಾ ಇದ್ದಿದ್ದು. ಹಾಗೆ ಅವ್ರು ಬೇಟೆ ಆಡೋದಕ್ಕೆ ಪರಿಕರಗಳು ಬೇಕು, ಇದು ಪರಿಸರ ಬೇಕು. ಹಾಗೆ ಇದನ್ನು ಪರಿಸರದಲ್ಲಿ ಬಂದಂಥ ದೇವರು ಕೊಟ್ಟಿರುವಂಥ ಒಂದು ಬಳುವಳಿ ಅಂತ ಅವರು ಇದನ್ನು, ಈ ವಾದ್ಯನ ಅವ್ರದ್ದು ವಿಶೇಷವಾದಂಥ ವಾದ್ಯ ಇದು. ಮೋರ್ಚಿಂಗ್ ಹೆಂಗೆ ಸೌಂಡ್ ಬರುತ್ತೆ ಹಾಗೇ ಬರುತ್ತೆ, ನಮಗೆ ಅದು ನುಡ್ಸೋದಕ್ಕೆ ಬರೋದಿಲ್ಲ, ಸೌಂಡ್ ಮಾಡೋದಕ್ಕೆ ಬರೋದಿಲ್ಲ. ಇನ್ಫ್ಯಾಕ್ಟು ನಾವು ಹೋಗಿದ್ದಾಗ ಈ ವಾದ್ಯವನ್ನು ನಮ್ಮ ಕೈನಲ್ಲೇ ಮಾಡಿಸಿದ್ರು. ಅದು ನಮ್ಮ ಕೈನಲ್ಲೇ ಇದನ್ನೆಲ್ಲ ಈ ಥರ ಎಲ್ಲ ಗ್ರೂ ಎಲ್ಲ ತೆಗೆದು ಅದಕ್ಕೆ ಬೇಕಾಗಿರುವಂಥ ಪರಿಕರಗಳೆಲ್ಲ ಇತ್ತು, ನಮ್ಮ ಕೈನಲ್ಲೇ ಮಾಡಿಸಿ ಅದನ್ನು ನುಡ್ಸಿಸಿದ್ರು ನಮ್ಮ ಕೈನಲ್ಲಿ. ತುಂಬ ಅಂದರೆ ಇದು ನಾವೇನು ಮಾಡಂದರೆ, ಇದು ಸಂದರ್ಶನದ ನೀವು ಎಷ್ಟು ಮಾತಾಡಿದ್ರೂ ಅಷ್ಟಿರುತ್ತೆ. ಸದ್ಯಕ್ಕೆ ನಾವು ಭಾಗ್ಯದ ಒಂದು ವಿಶೇಷ ಏನು ಅಂದರೆ, ಭಾಗ್ಯ ಅವ್ರ ಮಗ ನುಡಿಸ್ತಾನೆ, ಅವನನ್ನು ಕರೆಯೋಣ. ಭಾಗ್ಯ ಅವರೇ, ನೀವು ಆಕಾಶವಾಣಿ ಕಾಂಪಿಟೇಷನ್ಗೆ ಹಾಕ್ಕೊಂಡ್ರು ಇಲ್ಲ ಆಡಿಷನ್ ಆಯಿತು? ಆಡಿಷನ್ಗೆ ಸರ್ ಹಾಕ್ಕೊಂಡು. ಯಾವಾಗ? 2000 ಸರ್. ಇನ್ಫ್ಯಾಕ್ಟ್ ನಮ್ಮ ತಂದೆಯವರು ಅದೇ ನನಗೆ ಬಂದಿರೋದೇ ಹೇಳಿದ್ನಲ್ಲ ಸರ್, ಸುಮ್ಮನೆ ಹೀಗೆ ಕಲಿಸ್ಬೇಕು ಅಂತಂತೂ ಅವ್ರು ಕಲಿಸ್ಲಿಲ್ಲ, ಸುಮ್ಮನೆ ಹಾಗೆ ಬಂದಿದ್ದು. ಸರಿ, ಆಮೇಲೆ ಅವರು ಇದು ನಮ್ಮದು ತುಂಬ ಸಾಂಪ್ರದಾಯಸ್ಥ ಕುಟುಂಬ ಅಲ್ವಾ ಸರ್. ಸೊ ಅವರು ನೋಡಮ್ಮ, ನನಗೆ ಮದುವೆ ಮಾಡ್ತೀನಿ, ನಿನಗೆ ಇದನ್ನು ಎನ್ಕರೇಜ್ ಮಾಡ್ತಾರೆ ಅಂತ ನಾನು ನೋಡಿ ಮದುವೆ ಮಾಡಲ್ಲ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಆ ಥರ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ರೆ ಅದು ನಿನ್ನ ಅದೃಷ್ಟ ಅಂತ ಹೇಳಿದ್ರು ಸರ್. ಸೊ ಅದು ದೇವರ ಅನುಗ್ರಹ, ದೊಡ್ಡವರ ಆಶೀರ್ವಾದ, ನನಗಂತ ಒಂದು ಒಳ್ಳೆ ಫ್ಯಾಮಿಲಿನೇ ಸಿಕ್ತು ಸರ್. ಸೊ ಅಲ್ಲಿವರೆಗೂ ನಾನು ಆಲ್ ಇಂಡಿಯಾ ರೇಡಿಯೋಗೂ ಕೂಡ ಹಾಕ್ಕೊಂಡಿರಲಿಲ್ಲ ಸರ್. ಸೊ ಮದುವೆ ಆದಮೇಲೆ ಫಸ್ಟು ನಂದು B ಗ್ರೇಡ್ ಆಡಿಷನ್ ಆಗಿದ್ದು 2000 ಸರ್. ಇನ್ಫ್ಯಾಕ್ಟ್ ನನಗೆ ಅವಾಗ ಕೃಷ್ಣ ಅವರು ಕೊಡಲ್ಬಿಟ್ಟು ಮೋರ್ಚಿಂಗ್ನ ಎನ್ಕರೇಜ್ ಮಾಡಿದ್ರು. ಖಂಡಿತ ಸರ್. ನಮ್ಮ ಮನೆಯವರು ಅಷ್ಟೇ, ನಮ್ಮ ಅತ್ತೆ ಮಾವನವರು ಅಷ್ಟೇ ಸರ್. ಹೌದು ಸರ್. ಸೊ ಅವರು ಪೂರ್ತಿ ಬೆಂಬಲ. ಅಲ್ಲಿಂದ ನೀವು ಐ ಥಿಂಕ್ ಎ ಟಾಪು ಇವಾಗ ಯಾವಾಗಲೂ ಆಯ್ತು. ಹೌದು ಸರ್, 2 ವರ್ಷ ಆಯ್ತು ಸರ್. ತುಂಬ ಸಂತೋಷ. ನನಗೆ ಇನ್ನೊಂದು ಸಂತೋಷ ಅಂದರೆ, ಮಗ ಇವಾಗ ಮೋರ್ಚಿಂಗ್ ನುಡಿಸ್ತಾ ಇದ್ದಾನೆ. ಹೌದು. ಲೆಟ್ಸ್ ವೆಲ್ಕಮ್ ಲಿಖಿತ್ ಕೃಷ್ಣ. ನಮಸ್ಕಾರ ಕಣಪ್ಪ. ನಮಸ್ಕಾರ ಸರ್. ನಿನಗೆ ಹೇಗೆ ಅನಿಸುತ್ತೆ? ಯಾಕೆಂದರೆ ಇದೊಂದು ದೊಡ್ಡ ಜವಾಬ್ದಾರಿ, ಒಂದು ಲೀನೇಜ್ ಕಂಟಿನ್ಯೂ ಮಾಡೋದು. ಸುಮ್ಮನೆ ಏನೋ ನುಡ್ಸ್ತೀನಿ ಅಂತ ಆಗೋದಿಲ್ಲ. ಹೌದು. ಮೋರ್ಚಿಂಗು ನೀನು ಅಮ್ಮನ ಹತ್ರ ಚಿಕ್ಕಪ್ಪನ ಹತ್ರ ಇದು ಮಾಡಿಕೊಂಡೆ, ಮೃದಂಗನ ನಮ್ಮ ಗಾನಕಲಾಶ್ರೀ ಸುಧೀಂದ್ರ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದೆಯಾ? ಹೇಗೆ ಅನಿಸುತ್ತೆ? ನಾನು ಇವಾಗ ಎಲ್ಲರೂ ಕೇಳಿದ್ದಾರೆ. ಸೊ ಮೊದಲಿಗೆ ತಾತಂಗೆ ಅಚಾನಕ್ಕಾಗಿ ಅವ್ರ ಅಂಗಡಿ ಅಟ್ಟದ ಮೇಲೆ ಸಿಕ್ತು ಅಂತ, ಮಾಮಗೆ ಶ್ರುತಿ ಮಾಡ್ತಾಯಿದ್ರು, ಅಲ್ಲಿಂದ ಶುರುವಾಯಿತು ಅಂತ, ಅಮ್ಮಂಗೆ ಅದೇ ರಾಮಾಚಾರ್ ಸರ್ ಈ ಥರ ಒಂದು ತಂಡ ಮಾಡ್ತಿದ್ದಾರೆ, ಅಲ್ಲಿ ಬೇಕು ಅಂತ. ಸೊ ನನಗೆ ಹೆಂಗೆ ಶುರುವಾಯಿತು, ನಾನು ಹುಟ್ಟಿದಾಗ ನಮ್ಮ ಮನೆ ವಾರ್ಡ್ರೋಬಲ್ಲೇ ಇತ್ತು ಮೋರ್ಸಿಂಗು, ಅಟ್ಟದ ಮೇಲೆ ಎಲ್ಲೂ ಇರಲಿಲ್ಲ. ಸೊ ನಾನು ಬರೋ ಅಷ್ಟರಲ್ಲಿ ಒಂದು ಸ್ಟೇಜ್ ಸೆಟ್ ಆಗಿತ್ತು ಅಂತಲೇ ಹೇಳಬೇಕು.
ಸೊ ತಾತ ನುಡಿಸ್ತಾ ಇದ್ರು, ಮಾಮ, ತಾಯಿ. ಆ್ಯಕ್ಚುಲಿ ಅಮ್ಮ ಹೇಳಿದ್ದಾರೆ, ನಾನು ಅಮ್ಮನ ಗರ್ಭದಲ್ಲಿದ್ದಾಗೂ ಬೇಕಾದಷ್ಟು ಕಚೇರಿಗಳು ನುಡಿಸಿದ್ದಾರೆ ಅಂತ. ಆಲ್ಮೋಸ್ಟ್ ಐ ಥಿಂಕ್ 8 months ಪ್ರೆಗ್ನೆಂಟ್ ಇದ್ದಾಗೂ ನುಡಿಸಿದ್ದಾರೆ. ಸೊ ನನಗೆ ಹಂಗಿಂದ ಬಂದಿದೆ. ಬಂದ ಮೇಲೆ ಶುರುವಾದಾಗ್ಲಿಂದ ಮೊದಲಿಗೆ ನಾನು ಶುರು ಮಾಡಿದ್ದು ಮೃದಂಗ ಪಾಠ ಸತ್ಯಕುಮಾರ್ ಸರ್ ಹತ್ತಿರದಿಂದ ಶುರು ಮಾಡಿದ್ದು 2009 ಟೈಮಲ್ಲಿ. ಸೊ ನನಗೆ ಒಂದು 7 ವರ್ಷ ಇದ್ದಾಗ. ಸೊ ಬಿಕಾಸ್ ಮೃದಂಗ ಪಾಠ ಮೂಲ ಫಾರ್ ಎನಿ ಸೌತ್ ಇಂಡಿಯನ್ ಪರ್ಕಷನ್. ಸೊ ದಟ್ ಈಸ್ ಒನ್ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಆಫ್ ಹೌ ಐ ಸ್ಟಾರ್ಟೆಡ್ ಮ್ಯೂಸಿಕ್ ಕಂಪೇರ್ಡ್ ಟು ನಮ್ಮ ಮಾಮ ಹಾಗೂ ತಾಯಿ. ಅಂದರೆ ಒಂದು ಶಿಸ್ತಾಗಿ ಹೌದು ಮಾಡಿ ಹೌದು, ಒಂದು ಪರ್ಕಷನ್ ಗ್ರೂವಲ್ಲಿ ಬಂದಿದ್ದು ಅದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಆ ಪಾಠ ಶುರುವಾಗಿ ಒಂದು 2 ವರ್ಷ ಆದಮೇಲೆ ಸುಧೀಂದ್ರ ಸರ್ ಹತ್ರ ಮೃದಂಗ ಪಾಠ ಶುರು ಮಾಡಿದ್ದು. ಸೊ ಪಾಠದೊಂದಿಗೆ ಅಮ್ಮ ಅಷ್ಟೊತ್ತಿಗೆ ಒಂದು ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಆಗಿದ್ರು. ಸೊ ಅಮ್ಮ ಜೊತೆ ಕಚೇರಿಗೆ ಹೋಗೋದು ಇದೊಂದು ಅಭ್ಯಾಸ ಆಗಿತ್ತು. ಸೊ ಬೆಳಗ್ಗೆ ಸ್ಕೂಲ್, ಸಂಜೆ ಅಮ್ಮ ಜೊತೆ ಕಚೇರಿ. ಸೊ ಈ ಥರ ಹೋಗ್ತಾ ಹೋಗ್ತಾ ಕಚೇರಿಗಳು ಕೇಳ್ತಾ ನಂಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇತ್ತೋ ಇಲ್ವೋ ನಾನು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಅದು ಹೋಗ್ತಾ ಹೋಗ್ತಾ ಇವಾಗ ಹೆಂಗೆ ಅಮ್ಮನ ರೆಕಗ್ನೈಸ್ ಮಾಡ್ತಾರೋ ಭೀಮಾಚಾರ್ ಅವ್ರ ಮಗಳು ಅಂತ, ಸೊ ಹಾಗೆ ನನಗೆ ಭೀಮಾಚಾರ್ ಅವ್ರ ಮೊಮ್ಮಗ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು. ಅದೇ ರೀತಿ ಅದೊಂದು ಫೇಸಲ್ಲಿ ನನಗೂ ಅದು ಹಿಟ್ ಆಯಿತು. ದಟ್ ಓಕೆ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ. ಹಾಗೆ ಇಂಟ್ರೆಸ್ಟ್ ಕೂಡ ಬಂತು. ಸೊ ಅವೆರಡು ಜಾಯಿನ್ ಆಗಿ ನಾವು ಐ ಆ್ಯಕ್ಚುಲಿ ಎಂಜಾಯ್ ವಾಟ್ ಐ ಡು. ಸೊ ಆ ರೀತಿ. ಸೊ ನೈಸ್. ಐ ಹ್ಯಾವ್ ಬೀನ್ ಸೀಯಿಂಗ್ ಯು. ತುಂಬ ವೇದಿಕೆಯಲ್ಲಿ ನುಡಿಸ್ತಿದ್ಯಾ, ನನ್ನ ಜೊತೆನೂ ಒಂದು ಸತಿ ನುಡಿಸಿದ್ಯಾ, ಸಂತೋಷ ಆಯ್ತು. ಅಲ್ಲಲ್ಲ, ಇರೋ ವಿಷಯ ಹೇಳಿದ್ದು. ಸುಮಾರು ಕಡೆ ನುಡಿಸ್ತಿದ್ಯಾ, ಹೆಸರು ಮಾಡ್ತಾ ಇದೆಯಾ. ನಾನೇನು ಕೇಳ್ಕೊಳ್ಳೋದಂದರೆ, ಇವಾಗ ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ವಾದ್ಯ ತಯಾರಿಕೆಯಲ್ಲಿ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ಬೋದಾ? ನೀನು ಇಂಜಿನಿಯರ್ ಏನೋ, ಹೌದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ದೊಡ್ಡ ಕೊಡುಗೆ ಕಣಪ್ಪ ಅದು. ಹೌದು ಸರ್, ಹೌದು. ಯಾಕೆಂದರೆ ಇನ್ನು ಮುಂದೆ ತಮಿಳ್ನಾಡಿಂದ ಬರುತ್ತೋ ಇಲ್ವೋ, ಅದು ಇವಾಗಲೇ ನಿನಗೆ ಆ ಒಂದು ನೋವು ಅಂತಾರಲ್ಲ, ಅದಿದೆ. ಒಂದು ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇದು ಏನು ಹಾಕಿದ್ರೆ ಏನಾಗುತ್ತೆ, ಏನು ಕಾರ್ಬನ್ ಸ್ಟೀಲ್ ಗೊತ್ತು, ಒಂದು ಅದು ಮೋಲ್ಡು, ಏನಾದರೂ ಮಾಡು ಅಂತ ನನ್ನ ಆಶಯ. ಖಂಡಿತ ಸರ್. ಅಂದರೆ ಹೌದು, ನುಡಿಸೋದು ಅವಕಾಶ ನಿನಗೆ ಒಂದು ಅದಾಗದೆ ಬರ್ತಾ ಇದೆ. ಆದರೆ ಇದೊಂದು ಮಾಡಿದ್ರೆ ನಿನ್ನಂಥ 100 ಜನ ಕಲಾವಿದರು ಇವಾಗ ತುಂಬ ಜನ ಮೋರ್ಚಿಂಗ್ ನುಡಿಸ್ತಾರೆ. ಸುಮಾರು ಕಲಾವಿದರಿದ್ದಾರೆ, ಚಿಕ್ಕವರು ದೊಡ್ಡವರು ಸುಮಾರು ಜನ ನುಡಿಸ್ತಾರೆ. ಆದರೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಳ್ಳೆ ಮೋರ್ಚಿಂಗ್ ಅಲ್ಲಿರುತ್ತೆ, ನಮಗೆ ಸಿಗಲ್ಲ ಅಂತಾರೆ. ಅದಕ್ಕೋಸ್ಕರ ನೀನು ಏನಾದರೂ ಮಾಡು ಅಂತ. ಹೌದು ಸರ್, ಹೌದು. ಅದು ಇದೆ, ನನಗೂ ಇದೆ. ಬಿಕಾಸ್ ಅಗೇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈ ಮೆಟೀರಿಯಲ್ಸ್ ಬಗ್ಗೆ ಎಲ್ಲ ಒಂದು ಐಡಿಯಾ ಇದೆ. ಮೆಕ್ಯಾನಿಕಲ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಕಾಂಪಿಟಿಷನ್ ಇಂದ ಆಲ್ ಇಂಡಿಯಾ ರೇಡಿಯೋಗೆ ಅದು ಕೇಳ್ತೀನಿ. ಕಾಂಪಿಟೇಷನ್ ನೀ ಯಾವಾಗ? 2019 ಅಲ್ಲಿ ಸರ್. ಅವಾಗ ಬಿ ಬಂತು, ಆಮೇಲೆ ಬಿ ಹೈ. ಹೌದು, ಇವಾಗ ಕರೆಂಟ್ಲಿ ಬಿ ಹೈ ಗ್ರೇಡ್ ಆಗಿದೆ. ಆಗ್ಬಿಡುತ್ತೆ ಬಿಡು, ಎ ಟಾಪ್. ತಾತನ ಆಶೀರ್ವಾದ ಇದೆ ಅಂತಾನೆ ನಾನು ಅನ್ಕೊಂತೀನಿ. ಖಂಡಿತ ಅವ್ರು ಇದ್ದಿದ್ರೆ, ಅಂದ್ರೆ ಪಾಪ ಎಲ್ಲ ನೋಡಿದ್ರಲ್ಲ, ಎಲ್ಲ ನೋಡಿದ್ರು, ಅವ್ರ ಜೊತೆನೂ ನುಡಿಸಿದ್ದಾರೆ 3 ಜನರೇಷನ್. ಹೌದು ಸರ್, ಹೌದು. ಸೊ ಆ ಭಾಗ್ಯ ಎಲ್ಲಿ ಸಿಗುತ್ತೆ? ಭಾಳ ಸಂತೋಷ ಆಯಿತು ನೀನು ಬಂದಿದ್ದು ಇವತ್ತು. ಯಾಕೆಂದರೆ ನಾವು ಇದು ಕೆಲವರು ಕಲಾವಿದರ ಕುಟುಂಬ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿರೋರ್ದು ಇಂಟರ್ವ್ಯೂ ಮಾಡ್ತಾ ಇದ್ವಿ. ಯಾಕೆಂದರೆ ಕೆಲವು ಸತಿ ಅಲ್ಲೇ ನಿಂತೋಗ್ಬಿಡುತ್ತೆ. ಯಾಕೆಂದರೆ ನಿಮ್ಮದು ಶುರುವಾಗಿರೋದೇ ನಿಮ್ಮ ತಾತನಿಂದ. ಸೊ ಅದು ನೀನು, ನಿನ್ನ ಮಕ್ಕಳು ಅಟ್ಲೀಸ್ಟ್ ಒಂದು 4, 5, 6 ತಲೆವರೆಗೂ ಹೋಗಬೇಕು. ಒಂದು ವಾದ್ಯ ಉಳಿಬೇಕು ಅಥವಾ ಸಂಗೀತ ಉಳಿಬೇಕು ಅಂದರೆ ಅದು ಭಾಳ ಮುಖ್ಯ ಆಗುತ್ತೆ. ಅದರದನ್ನು ಇದು ನೀನು ಇದೇ ವೃತ್ತಿ ಇಟ್ಕೊಂಡಿದ್ಯಾ ಇಲ್ಲ ಕೆಲಸ ಏನಾದರೂ ಮಾಡ್ತಾ? ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. 25 ಅಲ್ಲೇ ಐ ಪಾಸ್ಡ್ ಔಟ್ ಆಫ್ ಇಂಜಿನಿಯರಿಂಗ್.
ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ವೆಲ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೋ ಫಾರ್. ಯಾ ಅಲ್ಲ ತಪ್ಪೇನಿಲ್ಲ. ಇವಾಗ ಎಷ್ಟೋ ಜನ ದೊಡ್ಡ ಕೆಲಸದಲ್ಲಿ ಇದ್ದು ಮಾಡ್ಕೊಂಡು ಹೋಗೋ ನಿದರ್ಶನಗಳು ಇದೆ. ನನ್ನ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಆಗ್ಬಿಡುತ್ತೆ. ಹೌದು. ದೊಡ್ಡ ಹುದ್ದೆಲಿದ್ದು ಸಂಗೀತನೂ ಇಟ್ಕೊಂಡು ಅದರಲ್ಲೂ ಪ್ರಸಿದ್ಧಿ ಪಡೆದಿದ್ದಾರೆ. ಸೊ ತುಂಬ ಸಂತೋಷ ಆಗತ್ತೆ. ನೀನು ಬಂದಿದ್ದು ಸಂತೋಷ ಆಯಿತು. ಇನ್ಫ್ಯಾಕ್ಟ್ ನಾನು ನೀನು ಬರಲೇಬೇಕು ಅಂತ ನಾವು ಈ ಡೇಟನ್ನು ಮುಂದಕ್ಕೆ ಹಾಕ್ಕೊಂಡ್ವಿ. ಅದಕ್ಕೆ ನಿನಗಾಗಿ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳ್ಬೇಕು. ಒಟ್ಟಿಗೆ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಸರ್? ಮನೇಲಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀರಾ? ಆ ಥರ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಇನ್ನು ಪ್ರಾಕ್ಟೀಸ್ಗಿಂತ ಜಾಸ್ತಿ ಡಿಸ್ಕಷನ್ ಆಫ್ ಐಡಿಯಾಸ್ ಅದು ಮಾಡ್ತೀವಿ. ಇವಾಗ ನನಗೆ ಮೃದಂಗ ಬೇಸ್ ಕೂಡ ಸ್ವಲ್ಪ ಇರೋದ್ರಿಂದ ಇವಾಗ ಮೃದಂಗ ಪಾಠಗಳನ್ನ ಹೆಂಗ್ ಇದಕ್ಕೆ ತಗೊಂಡ್ಬರ್ಬೋದು. ಸೊ ಡೈರೆಕ್ಟ್ ಆಗಿ ನುಡ್ಸೋದು ಒಂದಾಗುತ್ತೆ. ಅದು ಬಿಟ್ರೆ ಇವಾಗ ಮೋರ್ಸಿಂಗ್ ಅಲ್ಲಿ ಹೇಳೋದು ಇಸ್ ಹಾಫ್ ಪಾರ್ಟ್ ಆಫ್ ಇಟ್ ಅಂತ ಅನ್ಕೊಂಡ್ರೆ, ಎಲ್ಲಿ ಮೀಟ್ ಬೇಕು ಅನ್ನೋದು ಇನ್ನೊಂದು ಪಾರ್ಟ್ ಆಫ್ ಇಟ್ ಆಗುತ್ತೆ. ಸೊ ಎಲ್ಲಿ ಮೀಟ್ ಇದ್ರೆ ಇಟ್ ಈಸ್ ಎಫಿಷಿಯಂಟ್, ಎಲ್ಲಿ ಯು ಕ್ಯಾನ್ ರೆಪ್ಲಿಕೇಟ್ ಮೃದಂಗ ಸೌಂಡ್ ಆಸ್ ಮಚ್ ಆಸ್ ಪಾಸಿಬಲ್. ಎಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮೃದಂಗದಲ್ಲಿ ದಿನ ಗೊತ್ತಾಗ್ತದೆ ಅಂತ ನುಡಿಸಿದ್ರೆ ಮೋರ್ಸಿಂಗ್ ಅಲ್ಲಿ ಅದು ಇಟ್ಸ್ ಎ ಲಿಮಿಟೇಷನ್. ಆ ಸ್ಪೀಡಲ್ಲಿ ಆ ಕ್ಲಾರಿಟಿ ಬರಲ್ಲ. ಸೊ ಅದಕ್ಕೇನು ಆಲ್ಟರ್ನೇಟ್ ನುಡಿಸ್ಬೋದು. ಸೊ ಈ ಥರ ಡಿಸ್ಕಷನ್ ಖಂಡಿತ ಮಾಡ್ತೀವಿ ಮನೇಲಿದ್ದಾಗ. ತುಂಬ ಸಂತೋಷ ಆಯಿತು. ಇನ್ನೊಂದು ವಿಷಯ ಸರ್, ನಾವು ಅಭ್ಯಾಸ ಮಾಡೋದು ಅಂತ ಬಂದಾಗ ಸುಧೀಂದ್ರ ಸರ್ ಅವರು ಮದರ್ ಆ್ಯಂಡ್ ಸನ್ ಅಂತ ಒಂದು ಇರಲಿ, ಅದೊಂದು ರೆಕಾರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ನೀವೊಂದು ಡುಯೆಟ್ ಮಾಡಿ ಅಂತ ಅವರ ಸುಸ್ವರಾಲಯ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ ಒಂದು ಅವಕಾಶ ಕೊಟ್ಟಿದ್ದರು ಸರ್. ಹೋದ ವರ್ಷ ಲಾಸ್ಟ್ ಇಯರೇ కదా, 25 ಅಕ್ಟೋಬರ್ ನವಂಬರ್ ಟೈಮಲ್ಲಿ. ಸೊ ಆವಾಗ ನಾವು ತುಂಬ ವರ್ಕ್ ಮಾಡಿದ್ವಿ ಸರ್. ನನಗೆ ತುಂಬ ಭಯ, ಯಾಕೆಂದರೆ ನಮ್ಮ ತಂದೆಯವರು 3 ಜನ ಮೋರ್ಚಿಂಗ್ ನುಡಿಸೋದೇ ಹೇಗೆ ಅಂತ ಅವ್ರು ತುಂಬ ವರ್ಕ್ ಮಾಡಿದರು. ಆಮೇಲೆ ಮತ್ತು ಜನನ್ನ ಹಿಡಿಬೇಕು, ಕೂರಿಸ್ಬೇಕು, ಅವ್ರು ಅದ್ರ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಬೇಕು ಅಂತ. ಸೊ ಇಬ್ಬರ ಕೈಯಲ್ಲಿ ಏನಪ್ಪ ಸಾಧ್ಯ ಅಂತ ಅಂದ್ಕೊಂಡು ಆವಾಗ ನಾವು ತುಂಬ ವರ್ಕ್ ಮಾಡಿದ್ದೀವಿ ಸರ್. ಅಂದರೆ ಅದನ್ನು ಇನ್ಫ್ಯಾಕ್ಟ್ ಶ್ರೀಮುಷ್ಣಂ ರಾಜಾರಾವ್ ಸರು, ತುಂಬ ದೊಡ್ಡ ಕಲಾವಿದರು, ಸುಕನ್ಯಾ ರಾಮ್ಗೋಪಾಲ್ ಮೇಡಮು, ಆಮೇಲೆ ನಳಿನಾ ಮೋಹನ್ ಮೇಡಮು, ಇವರೆಲ್ಲರೂ ಬಂದು ಕೂತ್ಕೊಂಡು ಕೇಳಿದ್ರು. ಶ್ರೀಕಾಂತಮ್ ನಾಗೇಂದ್ರ ಶಾಸ್ತ್ರಿ ಸರು. ಸೊ ಇವರೆಲ್ಲ ಕೇಳಿದಾಗ ನನಗೆ ನಿಜವಾಗ್ಲೂ ಅದೊಂದು ವಿದ್ವತ್ ಸಭೆ ಆಗಿತ್ತು ಸರ್. ಅಲ್ಲಿ ನಾವು ನುಡಿಸಿದಾಗ ಎಲ್ಲರೂ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಆವಾಗ ನಾವು ಇಬ್ಬರು ತುಂಬ ಒಟ್ಟಿಗೆ ವರ್ಕ್ ಮಾಡಿದ್ದೀವಿ ಸರ್. ಅಲ್ಲ, ಆ ಥರದಲ್ಲಿ ಕೂತ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ಹೌದು, ಇವನು ನಮ್ದೊಂದು 50 ಜನ ತಾಳವಾದ ಹಿ ವಾಸ್ ಆಲ್ಸೋ ಎ ಪಾರ್ಟ್. ಕರೆಕ್ಟ್. 4 ಜನ ಸಿಂಪಲ್ ಆಗಿದ್ರು ಆ ಎಫೆಕ್ಟಿವ್ ಆಗಿ ಕೇಳಿಸ್ಬೇಕು ಅನ್ನೋದಕ್ಕೆ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದೇ ಅದೊಂದು ಫನ್. 40 ಜನ ನಾವು ಕೂತಾಗ, ಬಟ್ ಅದು ತುಂಬ ಚೆನ್ನಾಗಿ ಇತ್ತು. ಆ ಥರ ಅವಕಾಶಗಳು ಬರಬೇಕು. ಆವಾಗಲೇ ನಮಗೆ ಮೋಟಿವೇಶನ್ ಒಂದಿರುತ್ತೆ. ಒಂದು ಟಾರ್ಗೆಟಲ್ಲಿದೆ, ರೀಚ್ ಆಗಬೇಕು ಅನ್ನೋದು ರೀತಿ ನಾವು ಅಲ್ವಾ. ಸೊ ಅಂಥ ಎನ್ಸಂಬಲ್ಸ್ ಅಲ್ಲಿ ನಿಮ್ಮ ಮಕ್ಕಳು, ಸೊ ನೆಕ್ಸ್ಟ್ ಜನರೇಷನ್ ಅವರೆಲ್ಲ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಅಂಥದಕ್ಕೆಲ್ಲ ಅವ್ನಿಗೆ ಅವಕಾಶನೂ ಸಿಗ್ತಾ ಇದೆ. ಸೊ ಅದಕ್ಕೆ ಸಂತೋಷ ಆಗುತ್ತೆ. ಥ್ಯಾಂಕ್ಫುಲ್ ಟು ದಟ್. ಸೊ ಇದರೊಂದಿಗೆ ಡ್ರಮ್ಸ್ ವಿದ್ವಾನ್ ಕಾರ್ತಿಕ್ ಮಣಿ ಸರ್ ಜೊತೆ ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಬರ್ಲಿನ್ಗೆ ಹೋಗೋ ಒಂದು ಅವಕಾಶ ಬಂದಿತ್ತು. ಸೊ ಅಲ್ಲಿ ಯಂಗ್ ಯೂರೋ ಕ್ಲಾಸಿಕ್ ಅಂತ ಒಂದು ಫೆಸ್ಟಿವಲ್ ಮಾಡ್ತಾ ಇದ್ರು ವಿತ್ ಆಲ್ ಯೂತ್ ಆರ್ಕೆಸ್ಟ್ರಾಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಅದರಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ವಿ ನಾವು. ಸೊ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೋಜರ್ ಟು ಅದರ್ ದ್ಯಾನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್, ಸ್ವಲ್ಪ ಜಾಝ್, ಫ್ಯೂಷನ್, ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ವರ್ಕ್ ಮಾಡಿದ್ವಿ. ಸೊ ಅದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ತುಂಬ ಸಂತೋಷ ಲಿಖಿತ್. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಈ ವಾದ್ಯದ್ದು ಜೊತೆಗೆ ನಿಮ್ಮ ತಾತನ ಹೆಸರು ಖಂಡಿತ ಅದನ್ನ ಪರ್ಮನೆಂಟಾಗಿ ಉಳಿಸಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವಾದ್ಯ ಅದು ಹಿರಿಯರಾದಂಥ ಗಾನ ಕಲಾಭೂಷಣ ಎಲ್ ಭೀಮಾಚಾರ್ ಅವರು ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಒಂದು ವಾದ್ಯನ ವೇದಿಕೆಗೆ ತಂದರು, ಅದು ಮೋರ್ಚಿಂಗ್ ಅಂತ. ಅದಾದ ನಂತರ ಅವರ ಮಕ್ಕಳು ಧ್ರುವರಾಜ್ರವರು ಮೃದಂಗ ನುಡಿಸೋರು, ರಾಜಶೇಖರ್ ಮೋರ್ಚಿಂಗು, ಅವರ ತಂಗಿ ಭಾಗ್ಯಲಕ್ಷ್ಮಿ ಮೋರ್ಚಿಂಗು, ಭಾಗ್ಯಲಕ್ಷ್ಮಿ ಅವರ ಮಗ ಲಿಖಿತ್ ಮೋರ್ಚಿಂಗು ನುಡಿಸ್ತಾನೆ, ಮೃದಂಗ ನುಡಿಸ್ತಾನೆ. ಒಂದು ಇಡೀ ಕುಟುಂಬ ಈ ವಾದ್ಯ ನುಡಿಸ್ಕೊಂಡು ತುಂಬ ಹೆಸರು ಮಾಡಿದ್ದಾರೆ. ನಮ್ಮ ರಾಷ್ಟ್ರದ ದೊಡ್ಡ
ಸಭೆಗಳಲ್ಲಿ, ಸಮ್ಮೇಳನಗಳಲ್ಲಿ, ಸಮಾರಂಭಗಳಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯವಾಗಿ 3 ಜನನೂ ಹೆಚ್ಚು ಕಚೇರಿಯನ್ನು ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅಂಥವರು ನಮ್ಮ ಜೊತೇಲಿದ್ದಾರೆ, ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಾ, ಇವತ್ತು ಅವರು ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನುಡಿಸಿದ್ದಾರೆ. ಭಾಳ ಸಂತೋಷ. 3 ಜನನೂ ಸೇರಿ ಒಂದು ನಿಮಿಷ ನಮಗೋಸ್ಕರ ನುಡಿಸ್ತಾರೆ. ಅದಕ್ಕೆ ಮುಂಚೆ ಇವತ್ತು ಬಂದಿದ್ದಕ್ಕಾಗಿ ನಾನು ಅವ್ರ 3 ಜನಕ್ಕೂ ವಂದನೆಗಳನ್ನು ಹೇಳ್ತೇನೆ. ಈ ವಾದ್ಯ ಶ್ರುತಿ ಮಾಡುವಂಥ ವಾದ್ಯ ಏನು ಅಂದರೆ, ನಾವು ಶ್ರುತಿ ಮಾಡೋದಕ್ಕೆ ಮೇಣವನ್ನು ಉಪಯೋಗಿಸ್ತೇವೆ. ಈಗ ಈ ಶ್ರುತಿಯಲ್ಲಿ ಈ ವಾದ್ಯ ಇದೆ ಅಂದರೆ ಇದಕ್ಕಿಂತ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ, ಕಡಿಮೆ ಮಾಡ್ಬೋದು. ಒಂದು ಪ್ರಮಾಣ ಎಷ್ಟು ಅಂದರೆ 1 ಶ್ರುತಿವರೆಗೂ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡೋದಕ್ಕೆ ನಾವು ಜೇನು ಮೇಣವನ್ನು ಉಪಯೋಗಿಸ್ತೀವಿ. ಈ ಮೇಣವನ್ನು ಈ ಮೀಟುವ ತುದಿಯಲ್ಲಿ ಹೀಗೆ ಅದನ್ನು ನಾವು ಇಡ್ತೇವೆ. ಇಟ್ಟಾಗ ವಾದ್ಯದ ಶ್ರುತಿ ಕಡಿಮೆ ಆಗುತ್ತೆ, ತೆಗೆದ್ರೆ ಜಾಸ್ತಿ ಆಗುತ್ತೆ. ಇದು ಈ ವಾದ್ಯದ ಟ್ಯೂನಿಂಗ್ ವಿಧಾನ. ಹೊಸದಿಗಂತ ಹಾಗೂ ಆನೂರು ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಈ ಸಂಸ್ಥೆಗಳ ವತಿಯಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ನಮ್ಮ ವಾದ್ಯವಾದಂಥ ಮೋರ್ಸಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ನಮ್ಮ ಅನುಭವ ಅನಿಸಿಕೆಗಳನ್ನೆಲ್ಲ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಎರಡೂ ಸಂಸ್ಥೆಗಳಿಗೂ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.